ಪದ್ಮಶ್ರೀ ಪ್ರಶಸ್ತಿ ಪ್ರಕಟವಾಗಿದೆ. ಕರ್ನಾಟಕದ 9 ಗಣ್ಯರಿಗೆ ಪದ್ಮಶ್ರೀ ಗೌರವ ಸಿಕ್ಕಿದೆ. ಒಟ್ಟು ಕರ್ನಾಟಕ ರಾಜ್ಯದ 9 ಜನರಿಗೆ ಪದ್ಮ ಪ್ರಶಸ್ತಿ ಪ್ರಕಟವಾಗಿದೆ. ಒಟ್ಟು ಕರ್ನಾಟಕ ರಾಜ್ಯದ 9 ಜನರಿಗೆ ಪದ್ಮ ಪ್ರಶಸ್ತಿ ಪ್ರಕಟವಾಗಿರುವುದು. ದೇಶದಲ್ಲಿ ಒಟ್ಟು 139 ಜನರಿಗೆ ಪದ್ಮ ಪ್ರಶಸ್ತಿ ಘೋಷಣೆಯಾಗಿದೆ. ಪದ್ಮಶ್ರೀ ಪ್ರಶಸ್ತಿ ಘೋಷಿಸಿದ ಕೇಂದ್ರ ಸರ್ಕಾರ ಕರ್ನಾಟಕದ 6 ಮಂದಿಗೆ ಪದ್ಮಶ್ರೀ, 2 ಪದ್ಮಭೂಷಣ, 1 ಪದ್ಮ ವಿಭೂಷಣ ಪ್ರಶಸ್ತಿ ಲಭಿಸಿದೆ. ವಿಜಯಲಕ್ಷ್ಮಿ ದೇಶಮಾನೆ ವೈದ್ಯಕೀಯ ಸೇವೆ, ವೆಂಕಪ್ಪ ಅಂಬಾಜಿ ಸೊಗಟೇಕರ್ ಕಲೆ ವಿಭಾಗ, ಆ ಒಂದು ವಿಭಾಗದಲ್ಲಿ ಪ್ರಶಸ್ತಿ ಲಭಿಸಿರೋದು. ಭೀಮವ್ವ ದೊಡ್ಡಬಾಳಪ್ಪ ಕಲೆ ವಿಭಾಗ ಇವರಿಗೂ ಕೂಡ. ಇನ್ನು ವೆಂಕಪ್ಪ ಅಂಬಾಜಿ ಸೊಗಟೇಕರ್ ಕಲೆ ವಿಭಾಗ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರೋದು. ಇನ್ನು ಪ್ರಶಾಂತ್ ಪ್ರಕಾಶ್ ವಾಣಿಜ್ಯೋದ್ಯಮ, ಹಾಸನ ರಘು ಕಲೆ ವಿಭಾಗ, ರೆಕ್ಕಿಗೇನ್ ಕೇಜ್ ಕಲೆ ವಿಭಾಗ. ಇನ್ನು ಲಕ್ಷ್ಮೀ ಸುಬ್ರಹ್ಮಣ್ಯಂ ಅವ್ರಿಗೂ ಕೂಡ ಕಲಾ ವಿಭಾಗ. ಹಿರಿಯ ನಟ ಅನಂತ್ನಾಗ್ ಕಲೆ ವಿಭಾಗದಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ. ಸೂರ್ಯಪ್ರಕಾಶ್ ಶಿಕ್ಷಣ ಮತ್ತು ಪತ್ರಿಕೋದ್ಯಮ. ಒಟ್ಟು ರಾಜ್ಯದ 9 ಗಣ್ಯರಿಗೆ ಪದ್ಮಶ್ರೀ ಗೌರವ ಸಿಕ್ಕಿರೋದು. 7 ವರ್ಷಗಳ ಹಿಂದಷ್ಟೇ ಪವರ್ ಟಿವಿ ಮೆಗಾ ಅಭಿಯಾನವನ್ನು ನಡೆಸಿತ್ತು. ನಟ ಅನಂತ್ನಾಗ್ಗೆ ಪದ್ಮಶ್ರೀ ನೀಡುವಂತೆ ಪವರ್ ಟಿವಿ ಅಭಿಯಾನವನ್ನು ನಡೆಸಿತ್ತು. 2 ವರ್ಷಗಳ ಹಿಂದೆ ಅಭಿಯಾನವನ್ನು ಮಾಡಿದ್ದ ಪವರ್ ಟಿವಿ ಮೆಗಾ ಅಭಿಯಾನಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಹಿರಿಯ ನಟ ಅನಂತ್ನಾಗ್ಗೆ ಒಲಿದ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕ ಬೆನ್ನಲ್ಲೇ ಪವರ್ ಟಿವಿ ಜೊತೆ ಅನಂತ್ನಾಗ್ ಸಂತಸವನ್ನು ಹಂಚಿಕೊಂಡಿದ್ದಾರೆ. ನನಗಿಂತ ಅಭಿಮಾನಿಗಳಿಗೆ ಹೆಚ್ಚು ಖುಷಿಯಾಗಿದೆ. ಈ ವಯಸ್ಸಿನಲ್ಲಿ ನನ್ನ ಗುರುತಿಸಿದ್ದಕ್ಕೆ ಕೇಂದ್ರಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನನಗಿಂತ ಅಭಿಮಾನಿಗಳಿಗೆ ತುಂಬಾ ಖುಷಿಯಾಗಿದೆ ಅಂತ ಅನಂತ್ನಾಗ್ ಹೇಳಿರೋದು. ಈ ವಯಸ್ಸಿನಲ್ಲಿ ನನ್ನ ಗುರುತಿಸಿದ್ದಕ್ಕೆ ಕೇಂದ್ರಕ್ಕೆ ಧನ್ಯವಾದ. ಪವರ್ ಟಿವಿಗೆ ಹಿರಿಯ ಅನಂತ್ನಾಗ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ, ನಮಸ್ತೆ. ಪದ್ಮಭೂಷಣ ಪ್ರಶಸ್ತಿ ಬಂದಿರೋದಕ್ಕೆ ಪವರ್ ಟಿವಿ ವತಿಯಿಂದ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್, ಪ್ರಶಸ್ತಿ ಸಿಕ್ಕಿರೋದ್ರ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್, ಏನ್ ಅನಿಸ್ತಾ ಇದೆ? ಸಂತೋಷವಾಗಿದೆ. ಇದರಿಂದ ನಮ್ಮ ಕನ್ನಡಿಗರಿಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ 3 ವರ್ಷದಿಂದ ಈ ಪದ್ಮ ಪ್ರಶಸ್ತಿಯಲ್ಲಿ ಸಾರ್ವಜನಿಕ ಒಂದು ಪಾಲ್ಗೊಳ್ಳುವಿಕೆ ಇರಬೇಕು ಅಂತ ಪ್ರಧಾನಿಯವರು ಮೊದಲ ಸಲ ಜನಕ್ಕೆ ಆಹ್ವಾನ ನೀಡಿದಾಗ ನಮ್ಮ ಕನ್ನಡಿಗರು ತುಂಬಾ ಅಭಿಮಾನದಿಂದ ತುಂಬಾ ಸಂಖ್ಯೆಯಲ್ಲಿ ಭಾಗವಹಿಸಿ, ನನಗೆ ಅವರು ತಮಗೋಸ್ಕರ ಏನು ಕೇಳಲಿಲ್ಲ, ಜನ ಅನಂತ್ನಾಗಿಗೆ ಕೊಡಬೇಕು ಅಂತ ಬಹಳ ಲಕ್ಷ ಸಂಖ್ಯೆಯಲ್ಲಿ ಕಳಿಸಿದ್ದಾರೆ. ನನಗೆ ಗೊತ್ತಿದೆ ಅದು. ಸೊ 3 ವರ್ಷದಿಂದ ಬಂದಿರ್ಲಿಲ್ಲ ಅಂತ ನನಗೂ ಒಂದ್ಸಲ ಮನಸ್ಸಿನಲ್ಲಿ ದುಗುಡ ಆಯ್ತು. ಅದ್ರ ಕಡೆಗೂ ಅವರೇ ಕರೆದು ಇಷ್ಟು ಮಹಿಗೆ ಆಯ್ತಲ್ಲ. ಅದಕ್ಕೆ ಮುಂಚೆ ಆ ವ್ಯವಸ್ಥೆ ಇರ್ಲಿಲ್ಲ, ಅದು ಬೇರೆ ವಿಚಾರ. ಆದ್ರೆ ಮೋದಿಯವರೇ ತಂದು ಒಂದು ಇನಿಷಿಯೇಟಿವ್ ತಗೊಂಡಿದ್ರು. ಅದಕ್ಕೆ ಅವರು ಜನ ಇಷ್ಟು ಸಿನ್ಸಿಯರ್ ಆಗಿ ಒಂಥರ ಅಭಿಮಾನದಿಂದ ಪ್ರೀತಿಯಿಂದ ಪಾರ್ಟಿಸಿಪೇಟ್ ಮಾಡಿದಾಗ, ಮಾಧ್ಯಮದವರು ಅದಕ್ಕೆ ಅಷ್ಟೊಂದು ಬೆಂಬಲ ಕೊಟ್ಟಾಗ, ಟಿವಿ ಚಾನೆಲ್ಸ್ನವರಂತೂ ಅಭಿಯಾನಗಳನ್ನ ನಡೆಸಿದಂತ ಹಿನ್ನೆಲೆಯಲ್ಲಿ ಕೊಟ್ಟಿಲ್ವಲ್ಲ ಅಂತ ನನಗೂ ಸ್ವಲ್ಪ ಒಂಥರ ಬೇಸರವಾಗಿತ್ತು. ಪವರ್ ಟಿವಿ ಅಭಿಯಾನ ನಡೆಸಿತ್ತು ಸರ್. ಇದ್ರ ಬಗ್ಗೆ ಈ ಸವ್ಯಸಾಚಿ ಕಲಾವಿದನಿಗೆ ಯಾಕೆ ಇನ್ನು ಪದ್ಮ ಪ್ರಶಸ್ತಿಯನ್ನ ಕೊಟ್ಟಿಲ್ಲ ಅಂತ ಅದೇ ಆ ತರದ ಭಾವನೆಗೆ ಇವತ್ತು ಒಂದು ಪೂರ್ಣ ವಿರಾಮ ಸಿಕ್ತು. ಅಂಡ್ ನನಗೂ ಸಂತೋಷ ಆಗಿದೆ ಕನ್ನಡಿಗರಿಗೆ ಅಂತ. ಸೊ ನಾನು ನಮ್ಮ ಕನ್ನಡಿಗರಿಗೆ, ಮುಖ್ಯವಾಗಿ ನಮ್ಮ ಕನ್ನಡದ ಚಿತ್ರರಂಗದ ಪ್ರೇಕ್ಷಕರಿಗೆ ಮತ್ತು ನಮ್ಮ ಪತ್ರಕರ್ತರಿಗೆ, ವಾಹಿನಿಯವರಿಗೆ ಎಲ್ರಿಗೂ ನಾನು ತುಂಬಾ ಋಣಿಯಾಗಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಬಹಳ ಧನ್ಯತಾ ಭಾವದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕನ್ನಡ ಚಿತ್ರರಂಗವನ್ನ ಯಾವ ರೀತಿ ಸ್ಮರಿಸಿಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಸರ್ ಈ ಸಂದರ್ಭದಲ್ಲಿ? ನೀವು ನೋಡಿ, ನಾನು ಒಂದು ನಿಮಿಷದಲ್ಲಿ ಹೇಳಕ್ ಆಗೋದಿಲ್ಲ. 50 ವರ್ಷ ಅಲ್ಲಿ ಕಳೆದಿದ್ದೀನಿ ನಾನು. ನನಗಿಂತ ಹಿಂದೆ 25 ವರ್ಷ ಈ ಕನ್ನಡ ಇಂಡಸ್ಟ್ರಿ ನಡ್ಕೊಂಡ್ ಬಂದಿದೆ. ಇನ್ನು ಅದೇ ರೀತಿ ಮುಂದೆ ಸಾಗ್ಬೇಕಿದೆ. ಸಾಗುತ್ತೆ, ಖಂಡಿತವಾಗಿ ಸಾಗ್ತದೆ. ಬಟ್ ಅದನ್ನು ಅಷ್ಟೊಂದು ನೀವು ಬಹಳ ಆಳವಾದ ಪ್ರಶ್ನೆಗೆ ಒಂದು ಚುಟುಕು ಆನ್ಸರ್ ರಿಪ್ಲೈ ಕೊಡೋಕ್ ಆಗೋದಿಲ್ಲ. ಹೌದು ಸರ್. ಇನ್ನ ಕಲಾವಿದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಇತ್ತೀಚಿನ ಯುವ ಪೀಳಿಗೆ, ಯುವ ಕಲಾವಿದರ ಬಗ್ಗೆ
ಎಲ್ಲೂ ಯುವಕರಿಂದಲೇ ತಾನೇ ಜಗತ್ ನಡೆಯೋದು. ಅವ್ರು ಒಂದು ಕೆಲವು ಸಲ ಅವ್ರಿಗೆ ಹಿಂದಿನ ತರ ಈಗ ನನ್ನಂತವರಿಗೆ ನಾಟಕ ರಂಗದಿಂದ 5 ವರ್ಷ ಟ್ರೈನಿಂಗ್ ಸಿಕ್ಕಿತ್ತು. ಆ ರೀತಿ ಇವತ್ತು ಯಂಗ್ಸ್ಟರ್ಸ್ಗೆ ಸಿಗೋಬೇಕಾದ್ರೂ ಅವರೇ ಒಂದ್ ಕಡೆ ಅಷ್ಟು ಆ ರೀತಿಯ ವಾತಾವರಣ ಇಲ್ಲ, ಇನ್ನೊಂದ್ ಕಡೆ ಯಂಗ್ಸ್ಟರ್ಸ್ ಎಡವಬಹುದು ಮತ್ತೆ ಕರೆಕ್ಟ್ ಮಾಡ್ಕೋತಾರೆ. ಮುಂದೆ ಏನ್ ಪ್ರಯತ್ನ ಈಗಾಗಿದೆ ಅದರ ಫಲ ಸಿಗ್ತದೆ ಅಂತ ನನ್ನ ಅನಿಸಿಕೆ. ಓಕೆ, ಧನ್ಯವಾದಗಳು ಸರ್. ರೈಟ್. ಧನ್ಯವಾದ.